ಅಪ್ಪ ನೀವು ನಿನ್ನೆಯಿಂದ ಏನೂ ತಿಂದಿಲ್ಲ, ತಗೊಳ್ಳಿ. ಅವನೇ ಇರಬೇಕು, ಮತ್ತೆ ಬಂದ ಅನ್ಸುತ್ತೆ. ಏನ್ ಮಾಡೋದು? ಅಯ್ಯೋ ದೇವ್ರೆ, ಈಗೇನು ಮಾಡೋದು ರೀ? ನಾನು ನೋಡ್ತೀನಿ. ಪದ್ಮಕ್ಕ, ಬನ್ನಿ ಒಳಗಡೆ. ಜಾನಕಿ ಸ್ಕೂಲಿಗೆ ಹೊಂಟಾ? ಪದ್ಮಕ್ಕ. ಸುಶೀಲಕ್ಕ, ನಾನಿವತ್ತು ಪೆಸ್ಸಲಾಗಿ ಪಲಾವ್ ಮಾಡೀವ್ನಿ. ಹೊಸಿ ತಿಂದ್ಬಿಟ್ಟು ಹೆಂಗಾಯ್ತಂತ ಹೇಳಿರಾ? ಜಾನಕಿ, ನೀನು ತಿಂದ್ಬಿಟ್ಟು ಹೆಂಗಾಯ್ತಂತ ಹೇಳಿಯಾ? ಸರಿ ಪದ್ಮಕ್ಕ. ಇಲ್ಲಿ ಕೊಡಿ ಪದ್ಮಕ್ಕ, ಆಮೇಲೆ ತಿನ್ಬಿಟ್ಟು ಹೇಳ್ತೀನಿ. ಆಮೇಲೆ ತಿಂದ್ಬಿಟ್ಟು ಹೇಳ್ಬೇಕು. ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಸುಶೀಲಕ್ಕ, ಬತ್ತೀನಿ. ಜಾನಕಿ, ಬತ್ತೀನಿ ಕಣವ. ಸರಿ ಪದ್ಮಕ್ಕ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಬರಲಿಲ್ಲ. ಮತ್ತೆ ಅವನು ಎಲ್ಲಿ ಬರ್ತಾನೋ ಅಂತ ಎಚ್ಚರವಾಗೇ ಇದ್ದೆ. ಇವತ್ತೇನಾದರೂ ಆಗಲಿ ಆ ದುಡ್ಡು ವಾಪಸ್ ಕೊಟ್ಬಿಡ್ಬೇಕು. ಆದರೆ 1,00,000 ಎಲ್ಲಿಂದ ತರೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಪ್ಪ, ನಾನೊಂದು ಯೋಚನೆ ಮಾಡಿದ್ದೀನಿ. ನಿಮ್ಮ ಬ್ಯಾಂಕಿಂದ ಪರ್ಸ್ನಲ್ ಲೋನ್ ತಗೋಬೋದಾ? ಹೌದಮ್ಮ, ಕರೆಕ್ಟು. ಟೆನ್ಷನಲ್ಲಿ ನನಗಿದು ಹೊಳಿಲ್ಲ ಇಲ್ಲ ನೋಡು. ಅಲ್ಲ ರೀ, ಕಬ್ ಮಾರಿದ ದುಡ್ಡಲ್ಲಿ ನಾವು ಕಂಪ್ಯೂಟರ್ ತಾನೇ ತಗೊಂಡಿದ್ದು. ಅದನ್ನು ಮಾರ್ಬಿಟ್ಟು ದುಡ್ಡು ವಾಪಸ್ ಕೊಡ್ಬೋದಲ್ಲ. ನಾವ್ಯಾಕೆ ಲೋನ್ ತಗೋಬೇಕು? ಇಲ್ಲಮ್ಮ, ಕಂಪ್ಯೂಟರ್ ತಗೊಳ್ಳೋ ನಿರ್ಧಾರ ಮಾಡಿದ್ದು ನಾನು. ಅದು ಅಲ್ಲದೆ ಕಂಪ್ಯೂಟರಿಂದ ಮಕ್ಕಳಿಗೆಲ್ಲ ಉಪಯೋಗ ಆಗ್ತಿದೆ. ಜಾನಕಿ ಹೇಳ್ತಾ ಇರೋದು ಸರಿನೇ. ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಬೇಡ. ನಾವು ಬ್ಯಾಂಕಿಂದ ಲೋನ್ ತಗೊಳ್ಳೋಣ. ನಡಿ ಜಾನಕಿ. ರೀ, ಯಾವುದಕ್ಕೂ ಇನ್ನೊಂದ್ಸಲ ಯೋಚನೆ ಮಾಡಿ. ಹಾಕೋ ಕಾಲ್ಗೆ, ಹಾಕೋ. ಅದು ತಿರುಗಿಸು. ಫಿಟ್ ಮಾಡು. ಒಡೆ ಒಡೆ ವಾಡಿಯ. ಹಾಂ, ಏಯ್ ಸಾಕು ಬಿಡ್ರ ಹೋಗ್ರ. ರಂಗ, ರಾಮನ ಮೇಲೆ ಒಂದು ಪಕ್ಕಡ್ ಮಾಡು. ರಾಮ, ಸರಿಯಾಗಿ ಲಾಡತ್ತು ಕೊಡಬೇಕು ಏನೋ. ಹಾಂ, ಗ್ರೀನ್ ರೈಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ.
ಜೊತೆಲಿ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್